is Harshit here, and in today's video we are going to discuss about some important concepts related to continuity and differentiability chapter, which might appear in class 12 board examination of Karnataka board. So first thing, it carries a heavy weightage of 19 marks, and in that 1 marks you will get one question, that is 5th question, and in 2 marks you will get 2 questions, that is 15th and 16th question, and in 3 marks also you will get 2 questions, that is 28th and 29th question, and in 5 marks 1 question, that is 42nd question, and in 4 marks you might either get the question in 49th sub question as B or 50th sub question as B. So in 1 marks there is a simple thing, so find dy by dx ide keladu, the suppose y is equal to e power minus 3, so one example ತಗೊಂಡಿರೋದಷ್ಟೇ. So ಈ ತರ ಕ್ವೆಶ್ಚನ್ ಕೇಳ್ಬಿಟ್ಟು dy by dx ಕೇಳ್ಬೋದು. So that's it about 1 marks question. 2 marks question ಗೆ ಬಂದ್ರೆ ಸೊ ಫಂಕ್ಷನ್ ಪವರ್ ಫಂಕ್ಷನ್ ಫಾರ್ಮ್ ಇಂಪಾರ್ಟೆಂಟ್ ಆಗುತ್ತೆ. ಈ 3 marks ಅಲ್ಲಿ ಇಂಪಾರ್ಟೆಂಟ್ ಆಗುತ್ತೆ ಆಕ್ಚುಲಿ, ಬಟ್ ಮೋಸ್ಟ್ ಆಫ್ ದ ಟೈಮ್ 2 marks ಅಲ್ಲಿ ಕೇಳಿರೋದ್ರಿಂದ ಸೊ ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ ಫಂಕ್ಷನ್ ಪವರ್ ಫಂಕ್ಷನ್. ಸಪೋಸ್ ಎಕ್ಸ್ ಪವರ್ ಸೈನ್ ಎಕ್ಸ್ ಎರಡು ಕಡೆ ಲಾಗ್ ಅಪ್ಲೈ ಮಾಡಿಕೊಂಡು ಲಾಗ್ ವೈ ಇಸ್ ಈಕ್ವಲ್ ಟು ಲಾಗ್ ಆಫ್ ಎಕ್ಸ್ ಪವರ್ ಸೈನ್ ಎಕ್ಸ್, ಲಾಗ್ ವೈ ಇಸ್ ಈಕ್ವಲ್ ಟು ಸೈನ್ ಎಕ್ಸ್ ಇಂಟು ವೈ ಲಾಗ್ ಎಕ್ಸ್, ಆ ಥರ ಮಾಡ್ಕೊಂಡು ಮಾಡಬೇಕಾಗುತ್ತೆ. ಸೊ ಅದು ಬಿಟ್ಟರೆ ಎ ಎಕ್ಸ್ ಪ್ಲಸ್ ಬಿ ವೈ ಸ್ಕ್ವೇರ್ ಪ್ಲಸ್ ಕಾಸ್ ವೈ ಡಿ ವೈ ಬೈ ಡಿ ಎಕ್ಸ್ ಏನು, ಸೊ ಈ ಥರ ಕ್ವಶನ್ಸ್ ಇದೇ ಕೇಳಲ್ಲ. ಸೊ ನಾನು ಎಕ್ಸಾಂಪಲ್ ತೊಗೊಂಡಿರೋದಷ್ಟೇ, ಈ ಥರ ಕ್ವಶನ್ಸ್ ಪ್ರಾಕ್ಟೀಸ್ ಮಾಡಬೇಕಂತ. ಅದು ಬಿಟ್ಟರೆ ಡಿ ವೈ ಬೈ ಡಿ ಎಕ್ಸ್ ಏನು ಗಿವನ್ ವೈ ಇಸ್ ಈಕ್ವಲ್ ಟು ಸೆಕೆಂಡ್ ಇನ್ವರ್ಸ್ ಆಫ್ 1/2x² - 1, ಇಲ್ಲ ಅಂದರೆ ವೆರಿ ರೇರ್, ಸಮ್ಟೈಮ್ಸ್ ತುಂಬ ರೇರಲ್ಲಿ ವೆರಿಫೈ ರೋಲ್ಸ್ ಥಿಯರಮ್ ಅಂತ ಕೇಳ್ತಾರೆ 2 marks ಅಲ್ಲಿ. ಆ್ಯಕ್ಚುಲಿ 2020 ಮತ್ತು 21 ಮೀನ್ಸ್ ದಿಸ್ ಬ್ಯಾಚ್ ಅವರು ಈ ವರ್ಷದ ಬ್ಯಾಚ್ ಅವರಿಗೆ ಲೆಗ್ರಾಂಜಸ್ ಅವರು ಮೀನ್ ವ್ಯಾಲ್ಯೂ ಥಿಯರಮ್ ಮತ್ತು ರೋಲ್ಸ್ ಥಿಯರಮ್ ಇಲ್ಲ. ಸೊ ಅದರಿಂದ ರೋಲ್ಸ್ ಥಿಯರಮ್ ಏನು ಕಾನ್ಸಂಟ್ರೇಟ್ ಮಾಡೋ ಅವಶ್ಯಕತೆ ಇಲ್ಲ. ಇನ್ ಕೇಸ್ 2021 2022 ಅವ್ರು ನೋಡ್ತಾ ಇದ್ದರೆ ಸೊ ಅದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಸಿಲೆಬಸ್ ಚೇಂಜ್ ಆಗಿಲ್ಲ ಅಂದರೆ 3 marks ಬಂದರೆ ಇಂಪ್ಲಿಸಿಟ್ ಫಂಕ್ಷನ್, ಸೊ ಎಕ್ಸ್ ಈಕ್ವಲ್ ಟು ಕಾಸ್ ಟಿ ವೈ ಇಸ್ ಈಕ್ವಲ್ ಟು ಸೈನ್ ಟಿ, ಫೈನ್ ಡಿ ವೈ ಬೈ ಡಿ ಎಕ್ಸ್. ಹೆಂಗೆ ಕಂಡುಹಿಡಿಬೇಕಂದ್ರೆ ಡಿ ಎಕ್ಸ್ ಬೈ ಡಿ ಟಿ ಫಸ್ಟ್ ಕಂಡುಹಿಡಿಯಬೇಕು, ಆಮೇಲೆ ಡಿ ವೈ ಬೈ ಡಿ ಟಿ, ಆಮೇಲೆ ಡಿ ವೈ ಬೈ ಡಿ ಟಿ ಬೈ ಡಿ ಎಕ್ಸ್ ಬೈ ಡಿ ಟಿ ಮಾಡಿದರೆ ಡಿ ವೈ ಬೈ ಡಿ ಎಕ್ಸ್ ಇರುತ್ತೆ. ಸೊ ಈ ಪ್ರಾಬ್ಲಮ್ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಾಂದರೆ ಫಂಕ್ಷನ್ ಪವರ್ ಫಂಕ್ಷನಲ್ಲಿ ಯಾವ್ದು ದೊಡ್ಡ ಪ್ರಾಬ್ಲಮ್ಸ್ ಇರುತ್ತೆ ಅದು ಇಂಪಾರ್ಟೆಂಟ್ ಆಗುತ್ತೆ 3 marks. ಮೀನ್ ವ್ಯಾಲ್ಯೂ ಮತ್ತು ರೋಲ್ಸ್ ಥಿಯರಮ್ ಅದೇ 2021 2022 ಅವ್ರು ನೋಡ್ತಾ ಇದ್ರೆ ಇಂಪಾರ್ಟೆಂಟ್ ಆಗುತ್ತೆ. ಸಿಲೆಬಸ್ ಚೇಂಜ್ ಆಗಿಲ್ಲ ಅಂದರೆ, ಇಲ್ಲ ಅಂದರೆ ಸೇಮ್ ಫಂಕ್ಷನ್ ಪವರ್ ಫಂಕ್ಷನ್ ಫಾರ್ಮ್ ನೋಡ್ಕೋಬೇಕಾಗುತ್ತೆ 3 marks ಅಷ್ಟೇ. ಫಂಕ್ಷನ್ ಪವರ್ ಫಂಕ್ಷನ್ ಫಾರ್ಮಲ್ಲಿ ಎಷ್ಟು ಪ್ರಾಬ್ಲಮ್ಸ್ ಇರುತ್ತೆ ಎಲ್ಲಾನು ಪ್ರಾಕ್ಟೀಸ್ ಮಾಡಿದರೆ ಆಬ್ವಿಯಸ್ಲಿ 2 marks ಸ್ವಲ್ಪ ಚಿಕ್ಕದಿರೋದು ಕೇಳ್ತಾರೆ ಆ್ಯಂಡ್ 3 marks ಸ್ವಲ್ಪ ದೊಡ್ಡದಿರೋ ಪ್ರಾಬ್ಲಮ್ ಕೇಳ್ತಾರೆ ಅಷ್ಟೇ. ಸೊ 5 marks ಬಂದರೆ 5 marks ತುಂಬ ಈಸಿ ಇರುತ್ತೆ ಡಿಫ್ರೆನ್ಷಿಯಬಿಲಿಟಿಲಿ. ಸೊ 5 marks ಇದರಲ್ಲಿ ಓದ್ಕೊಂಡು ಹೋಗಿ ಯಾರು ಆಪ್ಟ್ ಮಾಡಿರಬೇಡಿ. ಆಪ್ಟ್ ಮಾಡೋದಾದರೆ ಏರಿಯಾಸ್ ಚಾಪ್ಟರ್ ಅದರಲ್ಲಿ ಆಪ್ಟ್ ಮಾಡಿ, ಅದು ಬಿಟ್ಟರೆ ಪ್ರಾಬಬಿಲಿಟಿ ಒಂದು ಬಿಟ್ಟಿರಿ. ಸೊ ಇದೆಲ್ಲ ಈಸಿ ಇರೋದ್ರಿಂದ ಅವೆರಡು ಮಾತ್ರ ಆಪ್ಟ್ ಮಾಡ್ಕೊಂಡಿರಿ. ಐ ಥಿಂಕ್ 10 questions ಇರುತ್ತೆ, 6 ಅಟೆಂಡ್ ಮಾಡಬೇಕಾಗುತ್ತೆ. ಇನ್ನೆರಡು ಯಾವ್ದು ಡ್ರಾಪ್ ಮಾಡಬೇಕಂತ ನೆಕ್ಸ್ಟ್ ವೀಡಿಯೋಸಲ್ಲಿ ಹೇಳ್ತೀನಿ. ಸೊ 5 marks 1 question ಬರೋದ್ರಿಂದ ಸೊ y ಇಸ್ ಈಕ್ವಲ್ ಟು a e ಪವರ್ mx ಪ್ಲಸ್ b e ಪವರ್ nx ಡಿ ವೈ ಬೈ ಡಿ ಎಕ್ಸ್ ಏನು, ಇಲ್ಲಾಂದ್ರೆ ಇನ್ನೊಂದು ಕ್ವಶನ್ ಇದೆ ಸಮಥಿಂಗ್ y ಡ್ಯಾಶ್ ಇಂಟು ಕೊನೆಗೆ 2 tan ಇನ್ವರ್ಸ್ x ಅಂತ ಏನೋ ಪ್ರೂವ್ ಮಾಡಬೇಕು, ಅಥವಾ ಕೊನೆಗೆ 2 ಅಂತ ವ್ಯಾಲ್ಯೂ ಏನೋ ಪ್ರೂವ್ ಮಾಡಬೇಕು. ಸೊ ಆ ಥರ ಪ್ರಾಬ್ಲಮ್ ಈ ಥರ ಪ್ರಾಬ್ಲಮ್ಸಲ್ಲೇ ಬರುತ್ತೆ ಅದು. ಸೊ ಅದನ್ನು ಪ್ರಾಕ್ಟೀಸ್ ಮಾಡಿರಿ. ಇಲ್ಲ ಅಂದರೆ ಸೆಕೆಂಡ್ ಆರ್ಡರ್ ಡಿರೈವೇಟಿವ್ಸ್, ಸೊ ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಮೈನಸ್ ಎಮ್ ಪ್ಲಸ್ ಎನ್ ಆಫ್ ಡಿ ವೈ ಬೈ ಡಿ ಎಕ್ಸ್ ಪ್ಲಸ್ ಎಮ್ ಎನ್ ವೈ ಈಕ್ವಲ್ ಟು 0. ಸೆಕೆಂಡ್ ಆರ್ಡರ್ ಡಿರೈವೇಟಿವ್ ಅಲ್ಲಿ ಐ ಥಿಂಕ್ 6 to 8 ಪ್ರಾಬ್ಲಮ್ಸ್ ಇದೆ. ಸೊ ಅಷ್ಟೊಂದು ಪ್ರಾಕ್ಟೀಸ್ ಮಾಡಿದ್ರೆ ದಟ್ಸ್ ಮೋರ್ ದೆನ್ ಎನಫ್. ಸೊ 5 marks ಇಷ್ಟೇ. ಸೊ ಅದು ಬಿಟ್ಟರೆ ನೆಕ್ಸ್ಟ್ 4 marks ಬರೋದಾದ್ರೆ ನಾನು ಹೇಳಿದಂಗೆ 49B or 50B. ಸೊ 49B ಇದು ಬಂದರೆ 50B ಡಿಟರ್ಮಿನೆಂಟ್ಸ್ ಅಲ್ಲಿ ಯಾವ್ದಾದ್ರು ಬರುತ್ತೆ. ಈ ವರ್ಷ ಪ್ರಾಪರ್ಟೀಸ್ ಇಲ್ಲದೆ ಇರೋದ್ರಿಂದ ಬೇರೆ ಯಾವ್ದಾದ್ರು ಪ್ರಾಬ್ಲಮ್ ನಾನು ಡಿಟರ್ಮಿನೆಂಟ್ಸ್ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿದ್ದೀನಿ ಯಾವ್ದು ಬರ್ಬೋದು ಅಂತ. ಸೊ ನೋಡಿ, ಸೊ ವಿಡಿಯೋ ಹಾಕಿರೋದ್ರಿಂದ ಅದು ನೋಡಿ. ಸೊ ರಿಲೇಷನ್ ಬಿಟ್ವೀನ್ ಎ ಆ್ಯಂಡ್ ಬಿ, ಸೊ ಎರಡು ಐ ಥಿಂಕ್ ಲೆಫ್ಟ್ ಹ್ಯಾಂಡ್ ಲಿಮಿಟ್ ಮತ್ತು ರೈಟ್ ಹ್ಯಾಂಡ್ ಲಿಮಿಟ್ ಎರಡರಲ್ಲೂ ಕಂಟಿನ್ಯೂಸ್ ಅಂತ ಕೊಟ್ಬಿಟ್ಟು ಫೈನ್ ರಿಲೇಷನ್ಶಿಪ್ ಬಿಟ್ವೀನ್ ಎ ಆ್ಯಂಡ್ ಬಿ ಅಂತ ಕೊಟ್ಟಿರ್ತಾರೆ. ಕಂಟಿನ್ಯೂಸ್ ಆಗಿರೋದ್ರಿಂದ LHL ಈಕ್ವಲ್ ಟು RHL ಮಾಡಿಬಿಟ್ಟು ಎ ಆ್ಯಂಡ್ ಬಿ ಮಧ್ಯೆ ಒಂದು ರಿಲೇಷನ್ ಬರುತ್ತೆ. ಸಪೋಸ್ ಎ ಇಸ್ ಈಕ್ವಲ್ ಟು 9B + 3 ಈ ಥರ ಸಮಥಿಂಗ್ ಬರುತ್ತೆ. ಸೊ ಆ ಥರ ರಿಲೇಷನ್ ಬಿಟ್ವೀನ್ ಎ ಆ್ಯಂಡ್ ಬಿ ಪ್ರಾಬ್ಲಮ್ಸ್ ನೋಡ್ಕೋಬೇಕು. ಇಲ್ಲಾಂದರೆ ಯಾವ್ದಾದ್ರು ಒಂದು ಫಂಕ್ಷನ್ ಕೊಟ್ಟಿರ್ತಾರೆ, ಅದಕ್ಕೆ ಲೆಫ್ಟ್ ಹ್ಯಾಂಡ್ ಲಿಮಿಟ್ ರೈಟ್ ಹ್ಯಾಂಡ್ ಲಿಮಿಟ್ ಮತ್ತು at 0 ಅಂತ ಕೊಟ್ಬಿಟ್ಟು ಶೋ ದಟ್ ದ ಫಂಕ್ಷನ್ ಇಸ್ ಕಂಟಿನ್ಯೂಸ್ at x ಈಕ್ವಲ್ ಟು 3 ಅಂತ ಕೇಳ್ಬೋದು. ಸೊ ಆ ಥರ ಪ್ರಾಬ್ಲಮ್ಸ್. ಇಲ್ಲ ಅಂದರೆ ಸೊ ಈ ರಿಲೇಷನ್ ಬಿಟ್ವೀನ್ ಎ ಆ್ಯಂಡ್ ಬಿ ಅಲ್ಲಿ ಕೊಟ್ಟಿರೋ ಕಂಡೀಷನ್ ಥರನೇ, ಮೀನ್ಸ್ ಲೆಫ್ಟ್ ಹ್ಯಾಂಡ್ ಲಿಮಿಟಲ್ಲೂ ಕಂಟಿನ್ಯೂಸ್ ರೈಟ್ ಹ್ಯಾಂಡ್ ಲಿಮಿಟಲ್ಲೂ ಕಂಟಿನ್ಯೂಸ್ ಅಂತ ಕೊಟ್ಟು ಫೈಂಡಿಂಗ್ ಕೆ ವ್ಯಾಲ್ಯೂ ಎರಡು ಕಂಟಿನ್ಯೂಸ್ ಆಗಿರೋದ್ರಿಂದ LHL ಈಕ್ವಲ್ ಟು RHL ಮಾಡ್ಕೊಂಡು ಕೆ ಒಂದು ವ್ಯಾಲ್ಯೂ ಬರುತ್ತೆ, ಅದನ್ನು ಕಂಡುಹಿಡಿಬೇಕು. ಸೊ ಕಂಟಿನ್ಯೂಟಿ ಈಸಿ ಇರುತ್ತೆ ಕಂಪೇರ್ ಟು ಡಿಟರ್ಮಿನೆಂಟ್ಸ್. ಈ ವರ್ಷ ಡಿಟರ್ಮಿನೆಂಟ್ಸ್ ಈಸಿ ಆಗ್ಬೋದು, ಯಾಕಂದ್ರೆ ಈ ವರ್ಷ ಪ್ರಾಪರ್ಟೀಸ್ ಇಲ್ಲದೆ ಇರೋ ಕಾರಣ ಬೇರೆ ಯಾವ್ದಾದ್ರು ಕ್ವಶನ್ ಬರ್ಬೋದಲ್ಲ, ಡಿಟರ್ಮಿನೆಂಟ್ಸ್ ಕಂಟಿನ್ಯೂಟಿಗಿಂತ ಈಸಿ ಆಗ್ಬೋದು. ಯಾವುದಕ್ಕೂ ಎರಡು ಓದ್ಕೊಂಡಿರಿ, ಒಂದು ಗೊತ್ತಾಗಿಲ್ಲ ಇನ್ ಕೇಸ್ ಅಂದರೆ ಇನ್ನೊಂದು ನೋಡ್ಕೋಬೇಕು. ಸೊ 4 marks ಆಪ್ಟ್ ಮಾಡಬೇಡಿ, ಆ್ಯಕ್ಚುಲಿ 4 marks ಎಲ್ಲ ಓದಬೇಕಾಗುತ್ತೆ. ಸೊ ದಟ್ಸ್ ಇಟ್ ಅಬೌಟ್ ಕಂಟಿನ್ಯೂಟಿ ಆ್ಯಂಡ್ ಡಿಫ್ರೆನ್ಷಿಯಬಿಲಿಟಿ ವಿಡಿಯೋ.
ಸೊ ದೀಸ್ ಆರ್ ದ ಇಂಪಾರ್ಟೆಂಟ್ ಕ್ವಶನ್ಸ್. ಇಷ್ಟು ಓದ್ಕೊಂಡ್ರೆ ಎಲ್ಲ ಚಾಪ್ಟರ್ ಆಲ್ಮೋಸ್ಟ್ ಕವರ್ ಆದಂಗೆ ಆಗುತ್ತೆ, ಮೀನ್ಸ್ ಎಂಟೈರ್ ಚಾಪ್ಟರ್ ಕವರ್ ಆದಂಗೆ ಆಗುತ್ತೆ ಆಲ್ಮೋಸ್ಟ್. So I hope the video was helpful. If you have any doubt, please ask me in comment section. I will answer it. And if you are a new spectator, do subscribe the channel because more such videos are coming soon. And make sure to hit the notification bell icon so that you will get notified whenever I will upload any new video. New video will be uploaded soon. Till then, namaste from your brother. Bye bye.